ಕೊನೆಗೂ ತಾವು ಅಂದ್ಕೊಂಡಂತೆ ಭೂಮಿನ ನೀರಿನ ಸುಳಿನಲ್ಲಿ ತಳ್ಳಿ ಅವಳ ಕಥೆನೇ ಮುಗಿಸ್ಬಿಟ್ರು ದೇವ್ಯಾನಿ ಮತ್ತು ಅಶ್ವಿನಿ. ಹೌದು, ನಾಳೆ ಸಂಚಿಕೆ ಏನಾಗುತ್ತೆ ಅನ್ನೋದನ್ನ ನನ್ನ ವರ್ಣನೆಯಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಬನ್ನಿ. ದೇವ್ಯಾನಿ ನಾಳೆ ಅವಳ ಗಂಡನ ತಿಥಿಗೆ ಹೊರಡಬೇಕು ಅಂದ್ಬಿಟ್ಟು ಅವಳ ಗಂಡನ ಫೋಟೋ ಇಟ್ಕೊಂಡು ಒಬ್ಬಳೇ ಅಳ್ತಾ ಇರ್ತಾಳೆ. ನೀವೆಲ್ಲಿದ್ದೀರೋ ಭೂಮಿನ ಕೂಡ ಅಲ್ಲಿಗೆ ಕಳಿಸ್ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದು ಆದಷ್ಟು ಬೇಗ ಭೂಮಿನ ಅವಳ ಗಂಡನ ಹತ್ರ ಕಳಿಸ್ಕೊಡ್ತೀನಿ ಅಂತ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಭೂಮಿ ಅಲ್ಲಿಗೆ ಬಂದ್ಬಿಟ್ಟು ತುಂಬ ಒಂಥರ ಭಾವನಾತ್ಮಕವಾಗಿ ದೇವ್ಯಾನಿನ ಸಮಾಧಾನ ಮಾಡ್ತಾಳೆ. ಅಮ್ಮ, ನೀವು ಅಳಬೇಡಿ, ನೀವು ಆ ಮಗಳಿಗೆ ಮತ್ತು ಈ ಮಗಳಿಗೋಸ್ಕರನಾದ್ರು ನೀವು ಖುಷಿಯಾಗಿರಲೇಬೇಕು ಅಂತೆಲ್ಲ ಸಮಾಧಾನ ಮಾಡಿದಾಗ ಎಷ್ಟು ಒಳ್ಳೆಯವಳಮ್ಮ ನೀನು ಅಂದ್ಬಿಟ್ಟು ಭೂಮಿ ಕೈಗೆ ಮುತ್ತು ಕೊಟ್ಟು ತಬ್ಕೊಂಡು ನಾಟಕ ಮಾಡಿ ಒಂದು ಸೀಟ್ ಕ್ರಿಯೇಟ್ ಮಾಡ್ತಾಳೆ. ಇದೆಲ್ಲ ಆದಮೇಲೆ ದೇವ್ಯಾನಿ ಗಂಡನ ತಿಥಿಗೆ ಅಂತ ಯಾವುದೋ ಊರಿಗೆ ಹೋಗ್ತಾರೆ. ಅಲ್ಲಿ ಎಲ್ಲ ಇನ್ನೇನು ಮುಗೀತು, ಎಲ್ಲರೂ ಒಂದೊಂದು ಕಡೆ ಇರ್ತಾರೆ. ಆಗ ಭೂಮಿನ ಕರ್ಕೊಂಡು ಏನೋ ಹೇಳ್ಕೊತೀನಿ ಅನ್ನೋ ಥರ ನದಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ಇಲ್ಲಿ ನೋಡು, ಈ ದಡದಿಂದ ಆ ದಡದವರೆಗೂ ದೇವ್ಯಾನಿನ ಅವಳ ಗಂಡ ಕರ್ಕೊಂಡು ಹೋಗ್ತಿದ್ರು ಅಂತೆಲ್ಲ ಹೇಳ್ತಾಳೆ. ಅವಳಿಗೆ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವ ಅಮ್ಮ ಅಂತೆಲ್ಲ ಹೇಳ್ತಿರ್ತಾಳೆ. ಹೌದಮ್ಮ, ನನಗೆ ಈಗಲೂ ಹೋಗೋಕೆ ಆಸೆ, ಆದರೆ ಈಗ ನನ್ನ ಮಾತನ್ನೆಲ್ಲ ಯಾರು ಕೇಳ್ತಾರೆ ಅಂತ ಕಣ್ಣೀರು ಹಾಕೋತಾ ಇರ್ತಾಳೆ. ಅಮ್ಮ, ನೀವು ನನ್ನ ಜೊತೆ ಬರ್ತೀರಾ ತೆಪ್ಪದಲ್ಲಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅವಳ ಖುಷಿಗೋಸ್ಕರ ತನ್ನ ಖುಷಿನ ತ್ಯಾಗ ಮಾಡಿಬಿಟ್ಟು ಭೂಮಿ ಕರ್ಕೊಂಡು ಹೋಗೋಕ್ಕೆ ಹೋಗ್ತಾಳೆ. ಇಬ್ಬರು ಈಗ ಯಾರಿಗೂ ಕೇಳ್ದಿರ ತೆಪ್ಪ ಹತ್ಕೊಂಡು ಹೊರಟಿದ್ದಾರೆ. ಈಗ ಭೂಮಿ ಅವ್ರ ಟ್ರ್ಯಾಪಿಗೆ ಬಿದ್ದುಬಿಟ್ಟಿದ್ದಾಳೆ. ಆದರೆ ಅವಳಿಗೆ ಗೊತ್ತಿಲ್ಲ. ಈಗ ಭೂಮಿ ಮತ್ತು ದೇವ್ಯಾನಿ ಇಬ್ಬರು ನದಿನ ತುಂಬ ದೂರ ದಾಟಿ ಹೋಗ್ಬಿಟ್ಟಿದ್ದಾರೆ. ನದಿ ಮಧ್ಯದಲ್ಲಿದ್ದಾರೆ. ಆ ಕಡೆ ದಡದಲ್ಲಿ ಭೂಮಿ ಫ್ಯಾಮಿಲಿ ಅಂದರೆ ಅವಳ ಗಂಡ, ಅತ್ತೆ, ಮಾವ, ಶ್ರವಣ್ ಎಲ್ಲ ಇದ್ದಾರೆ. ಶ್ರವಣ್ ಬೈತಾ ಇದ್ದಾರೆ, ಯಾಕೆ ಇವರಿಬ್ಬರು ತೆಪ್ಪದಲ್ಲಿ ಅಷ್ಟು ದೂರ ಹೋದರು, ಅಲ್ಲಿ ಸುಳಿಯೆಲ್ಲ ಇರುತ್ತೆ, ಏನಾದ್ರು ಇಬ್ಬರು ಸಿಕ್ಬಿಟ್ರೆ ಏನು ಮಾಡೋದು, ಇಬ್ಬಿಬ್ಬರೇ ಯಾಕೆ ಹೋದರು, ಯಾರನ್ನೂ ಕಳ್ಕೊಳ್ತೀರಾ ಅಂತ ಬೈಯೋಕ್ಕೆ ಶುರು ಮಾಡ್ತಾನೆ. ಈಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ದೂರದಲ್ಲಿದ್ದಾರೆ. ಅಲ್ಲಿ ಸುಳಿ ಕೂಡ ಇದೆ. ಭೂಮಿಯಿಂದ ದೇವ್ಯಾನಿ ತಳ್ಳೇ ಬಿಟ್ಲು. ಈಗ ಅದನ್ನು ನೋಡಿ ಅಜಿತ್ ಮತ್ತು ಅವರಮ್ಮ ಭೂಮಿ ಅಂತ ಜೋರಾಗಿ ಕೂಗಿ ಅಳ್ತಾ ಇದ್ದಾರೆ. ಈಗ ಭೂಮಿನ ಶಾಶ್ವತವಾಗಿ ಕಳ್ಕೊಂಡೇ ಬಿಟ್ರೆ ಅಜಿತ್ ಮತ್ತು ಅವರಮ್ಮ. ನನ್ನ ಕಡೆ ಅಶ್ವಿನಿ ಕೂಡ ಅವಳನ್ನ ಮುಳುಗಿಸೋ ಕೆಲಸ ಮಾಡ್ತಿದ್ದಾಳೆ. ಒಟ್ಟಿನಲ್ಲಿ ಈಗ ಇರೋ ಸಿಚುವೇಶನಲ್ಲಿ ಭೂಮಿ ಮತ್ತೆ ಬರೋ ಚಾನ್ಸಸ್ಸು ತುಂಬ ಕಮ್ಮಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ನಾಳೆ. ಅಲ್ಲಿವರೆಗೂ ಬಾಯ್.